ನಮಸ್ತೆ. ಈ ದಿನ ನಮ್ಮ ವಾಯುವ್ಯ ವಿಭಾಗದ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಗ್ಗೆರೆಯಲ್ಲಿ ಒಂದು ಕೊಲೆ ಪ್ರಕರಣ ಆಗಿರ್ತದೆ. ಸೊ ಇದರಲ್ಲಿ ಕೊಲೆಯಲ್ಲಿ ಆಗಿರ್ತಕ್ಕಂಥ ಮಹಿಳೆಯೊಬ್ಬರು ಗದುಗ ಲಲಿತಾ ಅಂತ. ಇವರ ವಯಸ್ಸು ಸುಮಾರು 48. ಇವರು ಮೂಲತಃ ತೆಲಂಗಾಣದ ಸಿಕಿಂದ್ರಾಬಾದ್ನವರಾಗಿರ್ತಾರೆ. ಅವರು ಕಳೆದ ಕೆಲವೊಂದು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರ್ತಾರೆ. ಇವರು ಲಕ್ಷ್ಮೀನಾರಾಯಣ್, ಅವರು ಮೂಲತಃ ತುಮಕೂರು ಜಿಲ್ಲೆಯ ಕೊರಟಗೆರೆಯವರು. ಸೊ ಲಕ್ಷ್ಮೀನಾರಾಯಣ ಅವ್ರ ಜೊತೆ ವಾಸ ಇದ್ದಿರ್ತಾರೆ. ಸೊ ಕಳೆದ 6 ವರ್ಷಗಳಿಂದ ಒಟ್ಟಿಗೆ ವಾಸ ಮಾಡ್ತಿರ್ತಾರೆ. ರಾತ್ರಿ ಯಾವುದೋ ಒಂದು ಕಾರಣಕ್ಕೆ ಇವರಿಬ್ಬರ ನಡುವೆ ಏನೋ ಒಂದು ಯಾವುದೋ ವಿಚಾರವಾಗಿ ಜಗಳ ಆಗಿ ಈ ಲಕ್ಷ್ಮೀನಾರಾಯಣ್ ಅನ್ನೋನು ಲಲಿತಾ ಅನ್ನೋರಿಗೆ ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿ, ನಂತರ ಆತ ಕೂಡ ಅಲ್ಲೇ ನೇಣು ಹಾಕ್ಕೊಂಡು ಪ್ರಾಣ ಕಳ್ಕೊಂಡಿರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ದಾಖಲಾಗಿರ್ತದೆ. ತನಿಖೆಯನ್ನ ಕೈಗೊಳ್ಳಲಾಗಿದೆ. ಅದು ಈ ಲಕ್ಷ್ಮೀನಾರಾಯಣ್ ಅನ್ನೋನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಮತ್ತು ಈ ಲಲಿತಾ ಅನ್ನೋರು ಒಂದು ರಬ್ಬರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿರ್ತದೆ. ಕಾರಣ ಎಕ್ಸಾಕ್ಟ್ ಆಗಿ ಅವ್ರಿಗೆ ಈ ಯಾವ ಕಾರಣಕ್ಕೆ ಈ ಒಂದು ಕೃತ್ಯ ನಡೆದಿದೆ ಅನ್ನೋದು ತನಿಖೆಯ ಮೂಲಕ ತಿಳಿದು ಬರಬೇಕಾಗಿದೆ. ನಮ್ಮ ಅತ್ತಿಗೆ ಆಗಬೇಕು. ಅವ್ರು 10 ವರ್ಷದಿಂದ ನಾವು ಅವ್ರನ್ನ ಆಚೆ ಹಾಕ್ಬಿಟ್ಟಿದ್ವಿ. ಅದಾದ್ಮೇಲೆ ನಮ್ಗೆ ಏನು ಗೊತ್ತಿಲ್ಲ. ಬೆಳಿಗ್ಗೆ ಫೋನ್ ಬಂದಿದ್ದೀವಿ ಸರ್, ಅಷ್ಟೇ ನಮ್ಗೆ. ಸರ್, ಲಕ್ಷ್ಮೀ ನರಸಿಂಹಗೂ ಮತ್ತೆ ಈಕೆಗೂ ಏನು ಸ್ನೇಹಿತರ ಏನು? ಇಲ್ಲ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರಂತೆ. ನಮ್ಮ ಅಣ್ಣ ತೀರೋದ ತಕ್ಷಣ ನಾವು ಆಚೆ ಹಾಕ್ಬಿಟ್ವಿ ಆ ಅಮ್ಮನ್ನ. ಅವ್ರಾದ್ಮೇಲೆ ಅವರಿಬ್ಬರು ಜೊತೆಲಿದ್ದಾರೆ, ಚೆನ್ನಾಗೇ ಇದ್ರು, ಲಿವಿಂಗ್ ರಿಲೇಷನ್ಶಿಪ್ ಇದ್ರು. ಅವರಿಬ್ಬರು ಚೆನ್ನಾಗೇ ಇದ್ರು, ಒಂದೇ ಮನೇಲಿ ಮಾಡ್ಕೊಂಡಿದ್ರು. ಬಟ್ ಏನು ಕತೆ ಗೊತ್ತಾಗಿಲ್ಲ. ಎಷ್ಟು ವರ್ಷದಿಂದ ಸರ್? 10 ವರ್ಷದಿಂದ ನನಗೆ. ಇಬ್ಬರಿಗೂ ಮಕ್ಕಳಿದ್ದ ಸರ್? ಹಾಂ, ಇಬ್ಬರಿಗೂ ಇದೆ ಮೇಡಮ್. ಅಂದ್ರೆ ಯಾವ ರೀತಿಯಾಗಿ ಜಗಳ ಸ್ಟಾರ್ಟ್ ಆಗಿತ್ತು ಅದೇನು ಗೊತ್ತಿಲ್ಲ ಮೇಡಮ್. ಯಾರು ಏನು ಹೇಳಿಲ್ಲ. ಕೇಳ್ತಾ ಇದೀವಿ, ಯಾರು ಏನು ಹೇಳ್ತಾ ಇಲ್ಲ. ಅವ್ರ ಪಾಡ ರಿಪೋರ್ಟ್ ಮಾಡ್ತಾವ್ರೆ, ನೋಡ್ತಾ ಇದೀವಿ. ನಿಮ್ಗೆ ಯಾವಾಗ ಸರ್ ಇದು ಗೊತ್ತಾಯ್ತು? ಬೆಳಿಗ್ಗೆ ಗೊತ್ತಾಯ್ತು ಮೇಡಮ್, 10 ಗಂಟೆಗೆ. ಮೊದಲು ಯಾರು ನೋಡಿ? ಆ ಮನೆ ಪಕ್ಕದವ್ರು ಯಾರು ನೋಡಿದ್ರು ಅಂತ ಮೇಡಮ್. ಲಲಿತಾ ಏನ್ ಮಾಡ್ಕೊಂಡಿದ್ರು, ಏನ್ ಕೆಲಸ ಮಾಡಿದ್ರು? ಏನು ಗೊತ್ತಿಲ್ಲ ಮೇಡಮ್ ನಮ್ಗೆ ಅದ್ರ ಬಗ್ಗೆ. ನಾವು ಆಚೆ ಆಗಿದ ತಕ್ಷಣ ಏನೂ ಗೊತ್ತಾಗಿಲ್ಲ ಅವ್ರ ಬಗ್ಗೆ. ನಮ್ಗೆ ಏನು ಗೊತ್ತಿಲ್ಲ, ನಾವು ಕಳಿಸ್ಬಿಟ್ವಿ ಆಚೆಗೆ, ಅಷ್ಟೇ ಗೊತ್ತಿಲ್ಲ. ಮೊದಲು ಮನೇಲಿ ಹೌಸ್ ವೈಫ್ ಆಗಿದ್ರು ಮೇಡಮ್. ಈತ ಲಕ್ಷ್ಮಿ ಏನ್ ಮಾಡ್ತಾರೆ ಅದೇನು ಗೊತ್ತಿಲ್ಲ ಮೇಡಮ್ ನಮಗೆ. ನಾವು ಸಂಬಂಧನೇ ಇಟ್ಕೊಂಡಿಲ್ಲ ನಮ್ಮ ಅತ್ತಿಗೆಗೆ ಅಂತ ಆಚೆ ಹಾಕ್ಬಿಟ್ವಿ ನಾವು. ಎಲ್ಲಿ ಇವರು ಸರ್? ಇವರು ಆ್ಯಕ್ಚುಲಿ ಬೆಂಗಳೂರವರೇ. ನಾವು ಇರೋದೆಲ್ಲ ಮೆಜೆಸ್ಟಿಕ್ಕಲ್ಲೇ ಹುಟ್ಟು ಬೆಳೆದಿರೋದು ನಾವೆಲ್ಲ. ನಮ್ಮ ಅಣ್ಣ ಎಲ್ಲ. ಇವರು ಹೈದ್ರಾಬಾದವರು. ನಮ್ಮ ತಾಯಿಗೆ ತಂಗಿ ಮಗಳಾಗಬೇಕು.